ಇಂಜಿನಿಯರಿಂಗ್ ಅಂದ್ಕೊಂಡಷ್ಟು ಸುಲಭ ಇಲ್ಲ ಸ್ನೇಹಿತರೆ. ಅದು ಸೆಮೆಂಟ್ ಬಂದ್ಬಿಟ್ರಂತೂ ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ಎಲ್ಲಿ ಕೂತ್ರು ಬರೀ ಕ್ಲಾಸಲ್ಲೂ ಬರೀ, ಹಾಸ್ಟೆಲಲ್ಲೂ ಬರೀ. ಒಂದು ಅಬ್ಸರ್ವೇಷನ್ ಬರ್ದಾಯ್ತು ಅಂದ್ರೆ ನೆಕ್ಸ್ಟ್ ರೆಕಾರ್ಡು, ಅದು ಬರ್ದಾಯ್ತು ಅಂದ್ರೆ ಮತ್ತೆ ಅಸೈನ್ಮೆಂಟ್ಸು. ಇದಂತೂ ಬರ್ದ್ ಕೈ ನೋವು. ನನ್ನ ಕೈಲಿ ಆಯ್ತಾ ಇಲ್ಲ. ಆಯ್ತು ಅಂದ್ರೆ ಮತ್ತೆ ರಿಪೋರ್ಟ್ಸ್ ರೆಡಿ ಮಾಡಬೇಕು, ಆಮೇಲೆ ಪ್ರೆಸೆಂಟೇಷನ್ಗೆ PPT ರೆಡಿ ಮಾಡಬೇಕು. ನನ್ನ ಮಕ್ಕಳು ಒಂದೊಂದಲ್ಲ. ಎಲ್ಲ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಅಬ್ಸರ್ವೇಷನ್ ರೆಕಾರ್ಡ್ ಸಬ್ಮಿಷನ್, ದೆನ್ ಅಸೈನ್ಮೆಂಟ್ ಸಬ್ಮಿಷನ್, ನೆಕ್ಸ್ಟ್ ರಿಪೋರ್ಟ್ ಕೊಡಕ್ಕೆ ಹೋದ್ರೆ ನಮ್ಮ ಲೆಕ್ಚರರ್ಸ್ ಇರೋಲ್ಲ, ಅವ್ರು ಬ್ಯುಸಿಯಾಗಿರ್ತಾರೆ. ಬಟ್ ನಮ್ಮ ಲೆಕ್ಚರರ್ಸ್ಗೆ ಮಿಸ್ಗೈಡ್ ಆಗಿರುತ್ತೆ, ನಾವು ಕರೆಕ್ಟ್ ಟೈಮ್ಗೆ ರೆಕಾರ್ಡ್ಸ್, ಅಬ್ಸರ್ವೇಷನ್, ರಿಪೋರ್ಟ್ಸ್ ಕೊಡಲ್ಲ ಅಂತ. ಮತ್ತೆ ಕ್ಲಾಸ್ಗೆ ಹೋಗಿ ಪ್ರೆಸೆಂಟೇಷನ್ ಮಾಡಿ, ಇನ್ನೊಂದು ಕಡೆ ಲ್ಯಾಬ್ ಇಂಟರ್ನಲ್ಗಳಿಗೆ ಓದಬೇಕು, ಮತ್ತೆ ನೆಕ್ಸ್ಟ್ ವೀಕ್ ಇಂಟರ್ನಲ್ ಬೇರೆ ಬರ್ತಾ ಇದೆ. ಇಷ್ಟೆಲ್ಲತ್ರ ಮಧ್ಯ ಈ ವಿಡಿಯೋ ಎಡಿಟ್ ಮಾಡಿ ಹಾಕೋಷ್ಟ್ರಲ್ಲಿ